ನಮಸ್ಕಾರ. 3 ಬಿಗ್ ಬ್ರೇಕಿಂಗ್ಗೆ ಸ್ವಾಗತ. ನಾನು ನವಿತಾ ಜೈನ್. ಹೇಗಿತ್ತು ಮೊದಲ ದಿನದ ಅಭಿಯಾನ? ಇಂದು ಎಷ್ಟು ಜನರಿಗೆ ಲಸಿಕೆ, ಎಷ್ಟು ಜನರಿಗೆ ಸೈಡ್ ಎಫೆಕ್ಟ್ ಆಯಿತು? ವ್ಯಾಕ್ಸಿನೇಷನ್ ಡೇ 2 ನ್ಯೂಸ್ 18 ಮೆಗಾ ಕವರೇಜ್. ದೇಶದಾದ್ಯಂತ ಮೊದಲ ದಿನ ವ್ಯಾಕ್ಸಿನೇಷನ್ ಸಕ್ಸಸ್ ಆಗಿದೆ. ನಿನ್ನೆ ದೇಶಾದ್ಯಂತ 1,91,000 ಲಸಿಕೆಯನ್ನ ಹಂಚಿಕೆ ಮಾಡಲಾಗಿದೆ. 1,91,181 ಸಿಬ್ಬಂದಿಗೆ ಲಸಿಕೆಯನ್ನ ನೀಡಲಾಗಿದೆ. ದೇಶದಾದ್ಯಂತ ಮಹಾ ಅಭಿಯಾನ ನಿನ್ನೆ 10:30ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟ ಬಳಿಕ ಆರಂಭವಾದಂತಹ ಈ ಒಂದು ಅಭಿಯಾನ 1,91,181 ಸಿಬ್ಬಂದಿಗೆ ಲಸಿಕೆ ನೀಡುವುದರ ಮೂಲಕ ನಿನ್ನೆ ಸಕ್ಸಸ್ ಕಂಡಿದೆ. 3,129 ಸೇನಾ ಸಿಬ್ಬಂದಿಗೂ ಲಸಿಕೆಯನ್ನ ನೀಡಲಾಗಿದೆ. ದೇಶದ ಎಲ್ಲಾ ರಾಜ್ಯಗಳಲ್ಲಿ ಕೋವಿಶೀಲ್ಡ್ ಹಂಚಿಕೆಯನ್ನ ಮಾಡಲಾಗಿದ್ದು 12 ರಾಜ್ಯಗಳಲ್ಲಿ ಮಾತ್ರ ಕೋವ್ಯಾಕ್ಸಿನ್ ಅನ್ನ ಹಂಚಿಕೆ ಮಾಡಲಾಗಿದೆ. ಮೊದಲ ದಿನದ ಲಸಿಕೆ ಹಂಚಿಕೆ ಸಕ್ಸಸ್ ಕಂಡಿದೆ. ಯಾವುದೇ ರೀತಿಯಲ್ಲೂ ಸೈಡ್ ಎಫೆಕ್ಟ್ ಇಲ್ಲದೆ ಸುಸೂತ್ರವಾಗಿ ಈ ಅಭಿಯಾನ ನಡೆದಿದೆ. ಎಲ್ಲ ಕಡೆ ಶುಭಾರಂಭವನ್ನ ಕಂಡಿದೆ. ಅನೇಕ ಆತಂಕ ಇತ್ತು, ಗೊಂದಲಗಳಿತ್ತು. ಇಡೀ ದೇಶದಾದ್ಯಂತ ಸೇರಿದಂತೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳು ಸೇರಿದಂತೆ ಬೆಂಗಳೂರಲ್ಲಿ ಕೆಸಿ ಜನರಲ್ ಹಾಸ್ಪಿಟಲ್, ವಿಕ್ಟೋರಿಯಾ ಆಸ್ಪತ್ರೆ, ಸಿವಿ ರಾಮನ್ ಆಸ್ಪತ್ರೆ, ಸೇಂಟ್ ಜಾನ್ ಹಾಸ್ಪಿಟಲ್, ಜಯನಗರ ಆಸ್ಪತ್ರೆ, ಕೆಆರ್ ಪುರಂ ಆಸ್ಪತ್ರೆಗಳಲ್ಲೂ ಕೂಡ ನಿನ್ನೆ 8 ಕಡೆಗಳಲ್ಲಿ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಎಲ್ಲೆಲ್ಲಿ ಕೇಂದ್ರಗಳನ್ನು ಮಾಡಲಾಗಿತ್ತು ಅಲ್ಲಿ ಎಲ್ಲಾ ಕೇಂದ್ರಗಳಲ್ಲೂ ಕೂಡ ಲಸಿಕೆಯನ್ನ ನೀಡಲಾಗಿತ್ತು. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗಮನಿಸಿದ್ರೆ ಮೈಸೂರು, ತುಮಕೂರು, ಚಿಕ್ಕಮಗಳೂರು, ಮಡಿಕೇರಿ, ಮಂಡ್ಯ, ಗದಗ ಸೇರಿದಂತೆ ಎಲ್ಲಾ ಕಡೆಯಲ್ಲೂ ಕೂಡ ನಿನ್ನೆ ವ್ಯಾಕ್ಸಿನೇಷನ್ ಅನ್ನ ನೀಡಲಾಗಿದೆ. ಎಲ್ಲಾ ಕಡೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. 10:37 ಹೊತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು 10:30ಕ್ಕೆ ಚಾಲನೆಯನ್ನು ಕೊಟ್ಟರೆ ಎಲ್ಲಾ ಕಡೆ ಆರಂಭ ಆಯಿತು. ಆ ಸಂದರ್ಭದಲ್ಲೇ ಎಲ್ಲಾ ಕಡೆಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಆತಂಕ, ಗೊಂದಲ, ಟೆನ್ಷನ್ ಇಲ್ಲದೆ ಈ ಒಂದು ಲಸಿಕೆಯ ಅಭಿಯಾನ ಆರಂಭ ಆಯಿತು. ಎಲ್ಲಾ ಕಡೆಯಲ್ಲೂ ಯಾರ್ಯಾರು ಕೊರೋನಾ ವಾರಿಯರ್ಸ್ ಇದ್ದಾರೆ, ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಡಿ ಗ್ರೂಪ್ ನೌಕರರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಆಲ್ಮೋಸ್ಟ್ ಪಟ್ಟಿಯನ್ನ ಏನು ಸಿದ್ಧಪಡಿಸಲಾಗಿತ್ತು ಆ ಪಟ್ಟಿಯಲ್ಲಿದ್ದಂಥವರಿಗೆ ವ್ಯಾಕ್ಸಿನ್ ಅನ್ನ ನೀಡುವುದರ ಮೂಲಕ ಇದಕ್ಕೆ ಒಂದು ಶುಭಾರಂಭವನ್ನ ಮಾಡಲಾಗಿದೆ. ಸಂಜೀವಿನಿ ಏನು ಬಂದಿದೆ ಅಂತ ನಾವು ಹೇಳ್ತೀವಿ, ಅದಕ್ಕೆ ಈ ಒಂದು ಸಂಜೀವಿನಿಯ ಮೂಲಕ ಈಗ ಸೆಡ್ಡು ಹೊಡೆಯುವಂತಹ ಪ್ರಯತ್ನಕ್ಕೆ ಕೈ ಹಾಕಲಾಗಿದೆ. ನಿನ್ನೆ ಅಂತೂ ಮೊದಲ ಲಸಿಕೆಯನ್ನ ಅನೇಕರು ಪಡ್ಕೊಂಡಿದ್ದಾರೆ. ಆ ಒಂದು ಲಸಿಕೆಯ ಮೊದಲ ಡೋಸ್ ಅನ್ನ ನಿನ್ನೆ ನೀಡಲಾಗಿದೆ. ಆ ನಂತರ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು ಅಂತ ನೋಡೋದಾದ್ರೆ ಇನ್ನು 28 ದಿನಗಳ ಬಳಿಕ 2ನೇ ಡೋಸ್ ಅನ್ನ ಪಡಿಲೇಬೇಕಾಗತ್ತೆ. ಯಾರು ಕೂಡ ಇದನ್ನವನ್ನ ಮರಿಬಾರದು. ಫೆಬ್ರವರಿ 12ಕ್ಕೆ 2ನೇ ಡೋಸ್ ಅನ್ನ ಪಡಿಲೇಬೇಕಾಗತ್ತೆ. ಈ ಒಂದು ಮೊದಲ ಡೋಸ್ ಅನ್ನ ಪಡೆದುಕೊಂಡ 28 ದಿನಗಳ ಬಳಿಕ 2ನೇ ಡೋಸ್ ಅನ್ನ ನೀಡಲಾಗುತ್ತೆ. ಅದನ್ನ ಫೆಬ್ರವರಿ 12ಕ್ಕೆ ಯಾರ್ಯಾರು ನಿನ್ನೆ ಮೊದಲ ಡೋಸ್ ಅನ್ನ ಪಡ್ಕೊಂಡಿದ್ದಾರೋ, ವ್ಯಾಕ್ಸಿನೇಷನ್ ಮಾಡ್ಕೊಂಡಿದ್ದಾರೋ, ವ್ಯಾಕ್ಸಿನ್ ಚುಚ್ಚುಮದ್ದನ್ನ ಪಡ್ಕೊಂಡಿದ್ದಾರೋ ಅವರು ಪಡ್ಕೊಳ್ಳೇಬೇಕಾಗತ್ತೆ. ಕೋವ್ಯಾಕ್ಸಿನ್ ಪಡೆದವರು ಕೋವ್ಯಾಕ್ಸಿನ್ ಅನ್ನೇ ತೆಗೆದುಕೊಳ್ಬೇಕಾಗತ್ತೆ. ಕೋವಿಶೀಲ್ಡ್ ಪಡೆದವರು ಕೋವಿಶೀಲ್ಡ್ ಅನ್ನೇ ತೆಗೆದುಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಮರಿಲೇಬೇಡಿ. ಜೊತೆಗೆ ಅದಲು ಬದಲು ಆಗಬಾರ್ದು. ಕೋವಿಶೀಲ್ಡ್ ಅನ್ನ ಪಡೆದುಕೊಂಡ ನಂತರ ಕೋವ್ಯಾಕ್ಸಿನ್ ನೀಡಬಾರ್ದು ಅಂತ ಹೇಳಿ ಆಲ್ರೆಡಿ ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನ ಕೂಡ ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲಾ ಕಡೆಗಳಿಗೂ ಈ ಮಾಹಿತಿಯನ್ನ ನೀಡಲಾಗಿದೆ. ಕೋವ್ಯಾಕ್ಸಿನ್ ಒಂದು ವೇಳೆ ಪಡೆದುಕೊಂಡಿದ್ರೆ ಯಾವ್ಯಾವ ರಾಜ್ಯಗಳಲ್ಲಿ ಕೋವ್ಯಾಕ್ಸಿನ್ ನೀಡಲಾಗಿದೆ ಅವರು ಕೋವ್ಯಾಕ್ಸಿನ್ ಅನ್ನೇ ಡೋಸ್ ಅನ್ನು ಪಡ್ಕೊಳ್ಬೇಕು. ಕೋವಿಶೀಲ್ಡ್ ಇದ್ದವರು ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನೇ ಪಡ್ಕೊಳ್ಬೇಕು. ನಿನ್ನೆ ಅಂತೂ ವ್ಯಾಕ್ಸಿನೇಷನ್ ಸಕ್ಸಸ್ ಕಂಡಿದೆ. ಎಲ್ಲರೂ ಕೂಡ ಈ ಒಂದು ಸಕ್ಸಸ್ ನ ವಿಚಾರವನ್ನ ಮಾತಾಡಿದ್ದಾರೆ. ಆದ್ರೆ ಇವೆಲ್ಲದರ ನಡುವೆ ಒಂದಿಷ್ಟು ಆತಂಕ ಇತ್ತು, ಗೊಂದಲಗಳೇ ಇತ್ತು. ರಾಜ್ಯದ 59 ಸಿಬ್ಬಂದಿಗೆ ನಿನ್ನೆ ಸೈಡ್ ಎಫೆಕ್ಟ್ ಕಾಣಿಸಿಕೊಂಡಿದೆ. ಹಾಗಂತ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕಾಣಿಸಿಕೊಂಡಿಲ್ಲ. ಕೇವಲ 59 ಸಿಬ್ಬಂದಿಗೆ ಮಾತ್ರ ಅಲ್ಪ ಸ್ವಲ್ಪ ಎಫೆಕ್ಟ್ಗಳು ಕಾಣಿಸಿಕೊಂಡಿದೆ. ಇಂಜೆಕ್ಷನ್ ಪಡೆದ ಕಡೆ ನೋವು ಕಾಣಿಸಿಕೊಂಡಿದೆ, ಕೆಲವರಿಗೆ ಉರಿ ಕಾಣಿಸಿಕೊಂಡಿದೆ, ಊತ ಕಾಣಿಸಿಕೊಂಡಿದೆ, ಇನ್ನೂ ಕೆಲವರಿಗೆ ತಲೆನೋವು ಬಂದಿದೆ, ತಲೆ ಸುತ್ತು ಬಂದಿದೆ. ಆದ್ರೆ ಯಾರಿಗೂ ಕೂಡ ತುಂಬಾನೇ ಅದರ ಅಡ್ಡ ಪರಿಣಾಮ ಆಗಿಲ್ಲ.
ಕೆಲವೇ ಕ್ಷಣದಲ್ಲಿ ಯಾರ್ಯಾರು ಈಗ 59 ಜನರಲ್ಲಿ ಸ್ವಲ್ಪ ಅವರಿಗೆ ಎಫೆಕ್ಟ್ ಕಾಣಿಸಿಕೊಂಡಿದೆಯಲ್ಲ, ಅವರು ಇಮಿಡಿಯೇಟ್ ಆಗಿ ಅರ್ಧ ಗಂಟೆಗಳ ಬಳಿಕ ಅವರು ಚೇತರಿಸಿಕೊಂಡಿದ್ದಾರೆ. ಈ ಮೂಲಕ ಜನರಿಗೆ, ಸಿಬ್ಬಂದಿಗೆ ಭಯ ಬೇಡ ಅಂತಾನೆ ಈಗ ಎಲ್ಲರೂ ಕೂಡ ಹೇಳ್ತಾ ಇರೋದು. ಕೆಲವೊಂದಿಷ್ಟು ಹಿರಿಯ ವೈದ್ಯರು ಕೂಡ ತಾವೂ ವ್ಯಾಕ್ಸಿನ್ ಅನ್ನ ಪಡೆದು ಏನೂ ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಹೇಳಿದ್ರು. ವ್ಯಾಕ್ಸಿನೇಷನ್ ಬಳಿಕ ನಿನ್ನೆ ಸಂಜೆ ಆರೋಗ್ಯ ಸಚಿವರಾಗಿರುವ ಸುಧಾಕರ್ ಇದರ ಬಗ್ಗೆ ಮಾಹಿತಿಯನ್ನೂ ಕೊಟ್ಟಿದ್ದಾರೆ. ಇಂಜೆಕ್ಷನ್ ಹಾಕ್ಸ್ಕೊಂಡು 5 ನಿಮಿಷಕ್ಕೆ ಸ್ವಲ್ಪ ತಲೆನೋವು, ತಲೆ ಸುತ್ತ ಬಂತು ಅಷ್ಟೇ. ಸೊ ಡಾಕ್ಟ್ರು ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು, ನನಗೇನು ಸಮಸ್ಯೆ ಇಲ್ಲ, ಚೆನ್ನಾಗಿದೆ. ಈ ಲಸಿಕೆಗಿಂತ ಮುಂಚೆ ಚೆನ್ನಾಗಿದ್ರಲ್ಲ? ಚೆನ್ನಾಗಿದೆ ಸರ್. ಅಂದ್ರೆ ಒಂದು ಸ್ವಲ್ಪ ಟಯರ್ಡ್ ಆಗಿತ್ತಲ್ಲ, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಮತ್ತೆ ಇಲ್ಲಿ ಬಂದು ಅರೇಂಜ್ಮೆಂಟ್ ಮಾಡೋಕೆ ಎಲ್ಲ ಸಪೋರ್ಟ್ ಮಾಡಿ ಓಡಾಡಿದ್ವಲ್ಲ, ಅದಕ್ಕೊಂದು ಸ್ವಲ್ಪ ತಲೆ ಸುತ್ತಂಗೆ ಬಂತು. ಬಹಳ ಕಡಿಮೆ ಜನರಿಗೆ, ಓನ್ಲಿ ಹ್ಯಾಂಡ್ಫುಲ್ ಇರ್ಬೋದು, ಒಂದು 7-8 ಕಡೆ ಅವರಿಗೆ ಇಂಜೆಕ್ಷನ್ ಕೊಟ್ಟಂತ ಸ್ಥಳದಲ್ಲಿ ಸ್ವಲ್ಪ ನೋವಾಗಿರ್ಬೋದು, ಸ್ವಲ್ಪ ಮೈಲ್ಡ್ ಊತ ಬಂದಿದೆ, ಅರ್ಧ ಗಂಟೆಯಲ್ಲಿ ಎಲ್ಲ ಅದು ವಾಸಿಯಾಗಿದೆ. ಯಾರಿಗೂ ಆ ರೀತಿಯ ಗಿಡಿನೆಸ್ ಆಗಲಿ, ಆಸ್ಪತ್ರೆಗೆ ದಾಖಲು ಮಾಡೋದಾಗ್ಲಿ ಅಂತ ಪ್ರಕರಣಗಳು ಯಾವುದು ಕೂಡ ಇಲ್ಲ. ಇದು ಎಕ್ಸ್ಪೋನೆನ್ಷಿಯಲಿ ರೈಸ್ ಆಗ್ತದೆ, ಮಂಡೆಯಿಂದ ಬಹಳಷ್ಟು ಹೆಚ್ಚಾಗ್ತದೆ. ನಮಗಿರ್ತಕ್ಕಂಥದ್ದೆಲ್ಲ 7,43,000 ಅಷ್ಟು ಜನರನ್ನು ಗುರುತಿಸಿದ್ದೀವಿ ಮೊದಲನೇ ಕಂತಿನಲ್ಲಿ. ಅವ್ರಿಗೆಲ್ಲ ಕೂಡ ಆದಷ್ಟು ಶೀಘ್ರದಲ್ಲಿ ಮುಗಿಯುತ್ತೆ ಲಸಿಕೆ ಪ್ರಕ್ರಿಯೆ. ಇನ್ನು 2ನೇ ದಿನ ಅಂದ್ರೆ ಇವತ್ತು ಲಸಿಕೆ ಹಂಚಿಕೆಯನ್ನ ಮಾಡಲಾಗುತ್ತೆ. ಅಂದ್ರೆ ಪ್ರಮುಖವಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ಲಸಿಕೆಯನ್ನ ಹಂಚಲಾಗುತ್ತೆ. ಆರೋಗ್ಯ ಸಿಬ್ಬಂದಿಗೆ ಇಲ್ಲಿ ಮೊದಲ ಆದ್ಯತೆಯನ್ನ ನೀಡಲಾಗುತ್ತೆ. ಈಗಾಗಲೇ ನಾವು ಗಮನಿಸಿದ್ವಿ, ನಿನ್ನೆ ಯಾವ್ಯಾವ ಹಾಸ್ಪಿಟಲ್ಗಳಲ್ಲೂ ಯಾವ್ಯಾವ ಕೇಂದ್ರಗಳಲ್ಲಿ ಲಸಿಕೆ ಹಂಚಿಕೆ ಮಾಡಲಾಗಿತ್ತು ಅಂತ ಹೇಳಿ. ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಲಸಿಕೆ ಹಂಚಿಕೆ ಮಾಡಲಾಗೋದು. ಈಗಾಗಲೇ ಆರೋಗ್ಯ ಸಿಬ್ಬಂದಿಗೆ ಮೊದಲ ಆದ್ಯತೆಯನ್ನ ನೀಡಲಾಗಿದೆ. ಇನ್ನು ಖಾಸಗಿ ಆಸ್ಪತ್ರೆಗಳ ವಿಚಾರ ಅಂತ ಬಂದ್ರೆ ಮಣಿಪಾಲ್ ಆಸ್ಪತ್ರೆ, ಸೇಂಟ್ ಫಿಲೋಮಿನಾ ಹಾಸ್ಪಿಟಲ್, ಹೆಬ್ಬಾಳದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಲಸಿಕೆಯನ್ನ ನೀಡಲಾಗುತ್ತೆ. ಕಾಕ್ಸ್ಟೌನ್ ಹೆರಿಗೆ ಆಸ್ಪತ್ರೆಯಲ್ಲೂ ಕೂಡ ಲಸಿಕೆಯನ್ನ ನೀಡಲಾಗುತ್ತೆ. ಇನ್ನು ಒಂದು ಕೇಂದ್ರದಲ್ಲಿ 100 ಜನರಿಗೆ ಲಸಿಕೆಯನ್ನ ನೀಡುವಂತಹ ಗುರಿಯನ್ನ ಹೊಂದಲಾಗಿದೆ. ಖಾಸಗಿ ಆಸ್ಪತ್ರೆಗಳಿಂದ ಬೃಹತ್ ಲಸಿಕಾ ಅಭಿಯಾನವನ್ನು ಕೂಡ ನಡೆಸಲಾಗುತ್ತೆ. ಬುಧವಾರದ ಒಳಗೆ ಸಿಬ್ಬಂದಿಗೆ ಲಸಿಕೆ ನೀಡುವ ಗುರಿಯನ್ನ ಈಗಾಗಲೇ ನೀಡಲಾಗಿದೆ. ನಿನ್ನೆಯಷ್ಟೇ ಈ ಒಂದು ಲಸಿಕಾ ಅಭಿಯಾನ ಆರಂಭ ಆಗಿದೆ, ಎಲ್ಲಾ ಕಡೆ ಸಕ್ಸಸ್ ಕಂಡಿದೆ. ಹಾಗಾದ್ರೆ ಇವತ್ತು ಯಾವ ರೀತಿಯಾಗಿ ಲಸಿಕೆಯ ಅಭಿಯಾನ ನಡೆಯುತ್ತೆ ಖಾಸಗಿ ಆಸ್ಪತ್ರೆಗಳಲ್ಲಿ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ನಿನ್ನೆ ಅಂತೂ ಮೊದಲ ದಿನ ಅಭಿಯಾನ ಈಗಾಗಲೇ ಸಕ್ಸಸ್ ಅನ್ನ ಕಂಡಿದೆ. ಕೆಲವೊಂದು ಕಡೆಗಳಲ್ಲಿ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ಸ್ ಅನ್ನ ಹೊರತುಪಡಿಸಿದ್ರೆ ಇವತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಅಭಿಯಾನ ಯಾವ ರೀತಿಯಾಗಿ ನಡೆಯಲಿದೆ, ಅದಕ್ಕಾಗಿ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ನವಿತಾ, ಇವತ್ತು 2ನೇ ದಿನದ ಒಂದು ಲಸಿಕೆ ಅಭಿಯಾನ ಇವತ್ತು ಆರಂಭ ಆಗುತ್ತೆ. ಇವತ್ತು 9 ಗಂಟೆಯಿಂದ ಈ ಒಂದು ಲಸಿಕೆ ಅಭಿಯಾನಕ್ಕೆ ಚಾಲನೆ ಸಹ ಸಿಕ್ಕಿತ್ತು. ಇವತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಇರುವಂತಹ ಒಂದು ವೈದ್ಯರು ಮತ್ತೆ ಸಿಬ್ಬಂದಿಗೆ ಒಂದು ಲಸಿಕೆ ಹಾಕೋದಕ್ಕೆ ಒಂದು ಎಲ್ಲ ರೀತಿಯ ಒಂದು ತಯಾರಿಗಳನ್ನ ಮಾಡ್ಕೊಂಡಿರುವಂತದ್ದು. ಏನು ನಿನ್ನೆ ಇಡೀ ದೇಶಾದ್ಯಂತ ಒಂದು ಪ್ರಧಾನಮಂತ್ರಿಗಳೊಂದು ಲಸಿಕೆ ಅಭಿಯಾನಕ್ಕೆ ಚಾಲನೆ ಕೊಟ್ಟ ಬಳಿಕ ಇವತ್ತು 2ನೇ ದಿನಕ್ಕೆ ಕಾಲಿಡ್ತಾ ಇದೆ. ಆದ್ರಿಂದ ಇಲ್ಲಿ ಸಹ ಈಗಾಗಲೇ ಖಾಸಗಿ ಆಸ್ಪತ್ರೆಗಳಲ್ಲಿ ಇವತ್ತು ಬೆಂಗಳೂರಿನ 4 ಕಡೆ ಒಂದು ಲಸಿಕೆಗಳನ್ನ ಹಾಕೋದಕ್ಕೆ ಒಂದು ಪೂರ್ವ ತಯಾರಿಗಳು ಸಹ ಈಗಾಗಲೇ ನಡೆದಿದೆ. ನಾವು ಬೆಂಗಳೂರಿನ ಒಂದು ಸೇಂಟ್ ಫಿಲೋಮಿನಾ ಆಸ್ಪತ್ರೆಯಲ್ಲಿ ಇದ್ದೀವಿ. ಈ ಒಂದು ಆಸ್ಪತ್ರೆಯಲ್ಲಿ ಇವತ್ತು ಸುಮಾರು ಒಂದು 400 ಜನ ಸಿಬ್ಬಂದಿಗೆ ಲಸಿಕೆಯನ್ನು ಹಾಕೋದಕ್ಕೆ ಬೇಕಾದಂತಹ ಒಂದು ಪೂರ್ವ ತಯಾರಿಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಇನ್ನು ಕೇವಲ 1 ಗಂಟೆ ಅಷ್ಟೇ ಬಾಕಿ ಇದೆ. 9 ಗಂಟೆ ನಂತರ ಇಲ್ಲಿ ಒಂದು ಲಸಿಕೆಯನ್ನು ಹಾಕೋದಕ್ಕೆ ಎಲ್ಲಾ ರೀತಿಯ ಒಂದು ತಯಾರಿಗಳನ್ನ ಇಲ್ಲಿನ ಸಿಬ್ಬಂದಿ ಮಾಡ್ಕೊಂಡಿದ್ದಾರೆ. ಏನು ಸೋಷಿಯಲ್ ಡಿಸ್ಟೆನ್ಸ್ ನಲ್ಲಿ ಇಲ್ಲಿ ಬರುವಂತಹ ಸಿಬ್ಬಂದಿ ಸಾಮಾಜಿಕ ಅಂತರದಲ್ಲಿ ಪ್ರತಿಯೊಬ್ಬರು ಸಹ ಇಲ್ಲಿ ವೇಟಿಂಗ್ ಹಾಲ್ ನಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿ ಒಂದು ವೇಟಿಂಗ್ ಏರಿಯಾವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮತ್ತೆ ಅದೇ ರೀತಿ ಏನು ಲಸಿಕೆ ಹಾಕ್ಸ್ಕೊಳ್ಳುವಂತ ಪ್ರತಿಯೊಬ್ಬ ವ್ಯಕ್ತಿಯು ಸಹ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಕಂಪಲ್ಸರಿ ಆಗಿರೋದ್ರಿಂದ ಅಲ್ಲಿ ಒಂದು ರಿಜಿಸ್ಟ್ರೇಷನ್ ಡೆಸ್ಕ್ ಅನ್ನು ಸಹ ಇಲ್ಲಿ ತೆರೆದಿರುವಂತದ್ದು. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಫೋಟೋ ಮತ್ತೆ ID ಕಾರ್ಡ್ ಹಾಗೂ ಫೋನ್ ನಂಬರ್ ಅನ್ನ ಕೊಟ್ಟು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು. ನಂತರ ಇಲ್ಲಿಂದ ಅವರು ನೇರವಾಗಿ ಲಸಿಕೆ ಹಾಕುವಂತ ಏನು ಒಂದು ಏರಿಯಾ ಏನಿದೆ ಅಲ್ಲಿ ಹೋಗಿ ಅವರು ಲಸಿಕೆಯನ್ನು ಹಾಕ್ಸ್ಕೊಳ್ಬೇಕಾಗುತ್ತೆ. ನಂತರ ಸುಮಾರು 30 ನಿಮಿಷಗಳ ಕಾಲ ಲಸಿಕೆಯನ್ನು ಹಾಕ್ಸ್ಕೊಂಡು ಒಂದು ವೇಟಿಂಗ್ ಏರಿಯಾದಲ್ಲಿ ಅಬ್ಸರ್ವೇಷನ್ ಅನ್ನ ಮಾಡ್ತಾರೆ. ಅಲ್ಲಿ ಅವರನ್ನ ಸುಮಾರು 30 ನಿಮಿಷಗಳ ಕಾಲ ಅಬ್ಸರ್ವೇಷನ್ ಅಲ್ಲಿ ಇಟ್ಟು ನಂತರ ಅವರ ಆರೋಗ್ಯದಲ್ಲಿ ಯಾವುದೇ
ಯಾವುದೇ ರೀತಿಯ ಒಂದು ಏರುಪೇರು ಅಥವಾ ಏನಾದ್ರೂ ಬದಲಾವಣೆಗಳು ಕಂಡು ಬಂದಲ್ಲಿ ಅವರಿಗೆ ಒಂದು ತುರ್ತು ಚಿಕಿತ್ಸೆಯನ್ನು ಕೊಡೋದಕ್ಕೂ ಸಹ ಒಂದು ವ್ಯವಸ್ಥೆಗಳನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಈ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಲಸಿಕೆ ಹಾಕೋದಕ್ಕೆ ಬೇಕಾದಂತಹ ಎಲ್ಲ ಪೂರ್ವ ನಿಯೋಜಿತ ತಯಾರಿಗಳನ್ನ ಮಾಡ್ಕೊಂಡಿದ್ದು ಸುಮಾರು ಇವತ್ತು ಇಲ್ಲಿ 400 ಜನ ಸಿಬ್ಬಂದಿಗೆ ಲಸಿಕೆ ಹಾಕೋದಕ್ಕೆ ಒಂದು ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. 9 ಗಂಟೆ ನಂತರ ಇಲ್ಲಿನ ಸಿಬ್ಬಂದಿ ಮತ್ತೆ ಆರೋಗ್ಯ ವೈದ್ಯರೇನಿದ್ದಾರೆ ಅವರಿಗೆ ಲಸಿಕೆ ಹಾಕುವ ಮೂಲಕ ಈ ಒಂದು ಆಸ್ಪತ್ರೆಯಲ್ಲಿ ಒಂದು ಕೊರೋನಾ ಲಸಿಕೆ ಅಭಿಯಾನಕ್ಕೆ ಚಾಲನೆ ಸಹ ಸಿಗುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಬಿಎಸ್ವೈ ಟೀಮ್ಗೆ ಅಮಿತ್ ಶಾ ಹೇಳಿದ್ದೇನು? ಅತೃಪ್ತರಿಗೆ ಚಾಣಕ್ಯ ಹೇಳಿದ ಕಿವಿ ಮಾತೇನು? ಕೋರ್ ಕಮಿಟಿ ಸಭೆಯಲ್ಲಿ ಆಗಿದ್ದೇನು? ಇದು ಚಾಣಕ್ಯ ಪಾಠ. ನ್ಯೂಸ್ 18 ಇನ್ಸೈಡ್. ಕರ್ನಾಟಕದಲ್ಲಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಈಗಾಗಲೇ 2 ದಿನಗಳ ರಾಜ್ಯ ಪ್ರವಾಸದಲ್ಲಿದ್ದಾರೆ. ನಿನ್ನೆ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಿತು. ಹಾಗಾದ್ರೆ ಆ ಸಭೆಯಲ್ಲಿ ಆಗಿದ್ದೇನು? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ 2 ದಿನಗಳ ರಾಜ್ಯ ಪ್ರವಾಸವನ್ನ ಕೈಗೊಂಡಿರುವಂತಹ ಬಿಜೆಪಿಯ ಚಾಣಕ್ಯ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಕೋರ್ ಕಮಿಟಿ ಸಭೆಯಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ? ಯಾವ ರೀತಿಯಾಗಿ ನಾಯಕರಿಗೆ ಪಾಠವನ್ನ ಮಾಡಿದ್ದಾರೆ? ಹೇಳಿರುವಂತಹ ಕಿವಿ ಮಾತೇನು? ಪಕ್ಷ ಸಂಘಟನೆಗೆ ಎಲ್ಲಾ ನಾಯಕರಿಗೂ ಸೂಚನೆ ಕೊಟ್ಟಿದ್ದಾರೆ. ನೂತನ ಸಚಿವರಿಗೂ ಪಕ್ಷ ಸಂಘಟನೆಗೆ ನೀವು ಪ್ರಮುಖ ಪಾತ್ರವನ್ನ ವಹಿಸಬೇಕಾಗುತ್ತೆ, ಇದರ ಬಗ್ಗೆ ಗಮನವನ್ನ ವಹಿಸಬೇಕು ಅನ್ನುವ ಸೂಚನೆ ಕೊಟ್ಟಿದ್ದಾರೆ. ಕಾರ್ಯಕರ್ತರ ಜೊತೆಗೆ ನೀವು ನಿರಂತರವಾಗಿ ಸಂಪರ್ಕದಲ್ಲಿ ಇರಬೇಕಾಗತ್ತೆ ಅನ್ನುವಂತಹ ಕಿವಿ ಮಾತನ್ನ ಕೂಡ ಹೇಳಿದ್ದಾರೆ. ತಮ್ಮ ಇಲಾಖೆ ಹಾಗೂ ಕ್ಷೇತ್ರದ ಕೆಲಸ ಮಾತ್ರ ಅಲ್ಲ, ಅದರ ಜೊತೆಗೆ ಪಕ್ಷ ಸಂಘಟನೆಗೂ ನೀವು ಆದ್ಯತೆಯನ್ನ ಕೊಡಬೇಕು ಅಂತ ಹೇಳಿ ಅಮಿತ್ ಶಾ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಪಕ್ಷದ ಹಿರಿಯರಿದ್ದ ಕೋರ್ ಕಮಿಟಿ ಸಭೆಯಲ್ಲಿ ಈ ಸೂಚನೆಯನ್ನ ನೀಡಿದ್ದು ಪಕ್ಷದ ಬಗ್ಗೆ ಜನರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳಿದುಕೊಳ್ಳಬೇಕು. ಬೆಳಗಾವಿ ಲೋಕಸಭೆ ಎಲೆಕ್ಷನ್ ಅನ್ನ ಗೆಲ್ಲಬೇಕು. ಮುಂದಿನ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗಳನ್ನು ನೀವು ಗೆಲ್ಲಬೇಕಾಗತ್ತೆ. ಕೋರ್ ಕಮಿಟಿ ಸಭೆಯಲ್ಲಿ ಅಮಿತ್ ಶಾ ಅವರು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೇವಲ ನಿಮ್ಮ ಕ್ಷೇತ್ರದ ಕೆಲಸ, ನಿಮ್ಮ ಇಲಾಖೆಯ ಕೆಲಸ ಮಾತ್ರ ಅಲ್ಲ, ಎಲ್ಲಾ ಕಡೆಗಳಲ್ಲೂ ನಿರಂತರವಾಗಿ ಕಾರ್ಯಕರ್ತರ ಜೊತೆ ನೀವು ಸಂಪರ್ಕದಲ್ಲಿ ಇರಬೇಕಾಗತ್ತೆ, ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕಾಗತ್ತೆ, ಸಂವಾದವನ್ನ ಮಾಡಬೇಕಾಗತ್ತೆ ಕಾರ್ಯಕರ್ತರ ಜೊತೆಗೆ. ಕಾರ್ಯಕರ್ತರಿಂದ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕಾಗತ್ತೆ. ಪಕ್ಷದ ಬಗ್ಗೆ ಜನರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. ಜೊತೆಗೆ ಎಲೆಕ್ಷನ್ಗಳು, ಮುಂಬರುವ ಎಲೆಕ್ಷನ್ಗಳನ್ನು ಗೆಲ್ಲಬೇಕು ಅನ್ನುವಂತಹ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರ 2ನೇ ದಿನದ ಪ್ರವಾಸ ಇವತ್ತು ರಾಜ್ಯದಲ್ಲಿ. 2ನೇ ದಿನದ ಪ್ರವಾಸದಲ್ಲಿ ಏನೇನು ಕಾರ್ಯಕ್ರಮಗಳು ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಇವತ್ತು 2ನೇ ದಿನ ಬಾಗಲಕೋಟೆ, ಬೆಳಗಾವಿಗೆ ಕೂಡ ಅವರು ಭೇಟಿಯನ್ನ ಕೊಡಲಿದ್ದಾರೆ. ಹಲವು ಕಾರ್ಯಕ್ರಮಗಳಲ್ಲಿ ಅಮಿತ್ ಶಾ ಅವರು ಇವತ್ತು ಭಾಗಿಯಾಗಲಿದ್ದಾರೆ. ಬಾಗಲಕೋಟೆ, ಬೆಳಗಾವಿಯಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಉದ್ಘಾಟನೆಯನ್ನ ಕೂಡ ಕೆಲವು ಕಡೆಗಳಲ್ಲಿ ಮಾಡಲಿದ್ದಾರೆ. ಬಾಗಲಕೋಟೆಯಲ್ಲಿ ಎಥನಾಲ್ ಘಟಕದ ಉದ್ಘಾಟನೆಯನ್ನ ನಡೆಸಲಿದ್ದಾರೆ. ಸಚಿವ ಮುರುಗೇಶ್ ನಿರಾಣಿ ಒಡೆತನದ ಕಂಪನಿ ಇದು. ಏಷ್ಯಾದ ಅತಿ ದೊಡ್ಡ ಎಥನಾಲ್ ಉತ್ಪನ್ನ ಘಟಕವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು ಕೇದಾರನಾಥ ಸಕ್ಕರೆ ಕಾರ್ಖಾನೆಯಲ್ಲಿರುವ ಹಳೆ ಎಥನಾಲ್ ಘಟಕವನ್ನ ವಿಸ್ತರಿಸಿದೆ ಈ ಕಂಪನಿ. ವರ್ಷಕ್ಕೆ 8.5 ಲಕ್ಷ ಲೀಟರ್ ಬದಲಾಗಿ ಈಗ 26 ಲಕ್ಷ ಲೀಟರ್ ಎಥನಾಲ್ ಉತ್ಪಾದನೆ ಆಗ್ತಾ ಇದೆ. ಬಾದಾಮಿ ತಾಲೂಕಿನ ಕೆರಕಲಮಟ್ಟಿಯಲ್ಲಿದೆ ಈ ಎಥನಾಲ್ ಘಟಕ. ಈ ಒಂದು ಉದ್ಘಾಟನೆಯನ್ನ, ಕಂಪನಿಯ ಉದ್ಘಾಟನೆಯನ್ನ ಕೂಡ ಮಾಡಲಿದ್ದಾರೆ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು. ಹಾಗಾಗಿ ಈಗ ಅಲ್ಲೂ ಕೂಡ ಎಲ್ಲಾ ಕಡೆ ಇವತ್ತು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಅಮಿತ್ ಶಾ ಅವರು ಬರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಬಾಗಲಕೋಟೆ ಆಗಿರ್ಬೋದು, ಬೆಳಗಾವಿ ಈಗ ಕೇಸರಮಯ ಆಗಿರೋದನ್ನ ನಾವು ಕೂಡ ಗಮನಿಸಬಹುದು. ಸಿಂಗಾರಗೊಳಿಸಲಾಗಿದೆ ಬಾಗಲಕೋಟೆ ಮತ್ತು ಬೆಳಗಾವಿಯಲ್ಲಿ. ಇನ್ನೊಂದು ಕಡೆ ಈಗಾಗಲೇ ಬೆಳಗಾವಿಯಲ್ಲೂ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಇದು ರಮೇಶ್ ಜಾರಕಿಹೊಳಿ ಅವರ ಶಕ್ತಿ ಪ್ರದರ್ಶನದ ವೇದಿಕೆ ಅಂತಾನೆ ಕೂಡ ಕರೆಸಿಕೊಳ್ತಾ ಇದೆ. ಇವತ್ತು ಬಾಗಲಕೋಟೆಯಲ್ಲಿ ಚಾಣಕ್ಯ ದೇಶದ ಅತಿ ದೊಡ್ಡ ಎಥನಾಲ್ ಘಟಕವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಇದು ಮುರುಗೇಶ್ ನಿರಾಣಿ ಅವರ ಒಡೆತನದ ಈ ಒಂದು ಎಥನಾಲ್ ಘಟಕ ಈಗಾಗಲೇ ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಎಥನಾಲ್ ಘಟಕ ಅನ್ನುವಂತಹ ಹೆಗ್ಗಳಿಕೆಯನ್ನ ಕೂಡ ಪಡೆದುಕೊಂಡಿದೆ. ಅದರ ಜೊತೆಗೆ ಅನೇಕ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಪಾಲ್ಗೊಳ್ಳಲಿದ್ದಾರೆ. 11-18ಕ್ಕೆ ಎಥನಾಲ್ ಘಟಕವನ್ನ ಉದ್ಘಾಟನೆ ಕೂಡ ಮಾಡಲಿದ್ದಾರೆ. ಇನ್ನು ಒಟ್ಟು 11 ಗೋವುಗಳಿಗೆ ಪೂಜೆಯನ್ನ ಕೂಡ 11 ಗಂಟೆ 5 ನಿಮಿಷಕ್ಕೆ ಸರಿಯಾಗಿ ಅವರು ನೆರವೇರಿಸಲಿದ್ದಾರೆ. MRN ಸಂಸ್ಥೆಯ
ಸಾಧನೆಯ ಸಿಡಿಯನ್ನ ರಿಲೀಸ್ ಮಾಡಲಿದ್ದಾರೆ. ಹಾಗೆಯೇ ಕಾರ್ಯಕ್ರಮವನ್ನ ಮುಗಿಸಿ ಆನಂತರ ಬೆಳಗಾವಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಆ ಬೆಳಗಾವಿಯಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಮತ್ತೊಂದು ಬಿಗ್ ಬ್ರೇಕಿಂಗ್ ಸುದ್ದಿಯನ್ನ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. 1, 2, 3 ಬಿಗ್ ಬ್ರೇಕಿಂಗ್. ವೆಲ್ಕಮ್ ಬ್ಯಾಕ್. 2 ದಿನಗಳ ರಾಜ್ಯ ಪ್ರವಾಸದಲ್ಲಿ ನಿನ್ನೆ ಅನೇಕ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಮಾಡಿದ್ರು. ಕೋರ್ ಕಮಿಟಿ ಸಭೆಯನ್ನ ಕೂಡ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ನಡೆಸಿದ್ರು. ಇವತ್ತು ಬಾಗಲಕೋಟೆ ಮತ್ತು ಬೆಳಗಾವಿಗೆ ಇವತ್ತು ಭೇಟಿಯನ್ನ ನೀಡಲಿದ್ದಾರೆ. ಅಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ಬಾಗಲಕೋಟೆಯ ಬಳಿಕ ಬೆಳಗಾವಿಗೆ ಅಮಿತ್ ಶಾ ಅವರು ಭೇಟಿಯನ್ನ ಕೊಡ್ತಾರೆ. ಬೆಳಗಾವಿಯಲ್ಲಿ ಸಂಜೆ 4 ಗಂಟೆಗೆ ಸಮಾವೇಶ ನಡೆಯಲಿದ್ದು ಜನಸೇವಕ್ ಸಮಾರೋಪ ಸಮಾರಂಭದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಈ ಸಮಾವೇಶದಲ್ಲಿ 1 ಲಕ್ಷಕ್ಕೂ ಅಧಿಕ ಜನ ಭಾಗಿಯಾಗಲಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯರು ಯಾರ್ಯಾರು ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುವಂತಹ ಕಾರ್ಯಕ್ರಮ ಬೆಳಗಾವಿಯ JNMC ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಇದಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಈಗ ನಡೆಸಲಾಗಿದೆ. ಬೆಳಗಾವಿಯಲ್ಲಿ ಸಂಜೆ 4 ಗಂಟೆಗೆ ಈ ಸಮಾವೇಶದ ಸಮಾರೋಪ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು. ಈ ಸಮಾವೇಶ ಆದ ಬಳಿಕ ಸುರೇಶ್ ಅಂಗಡಿ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ. ಸುರೇಶ್ ಅಂಗಡಿ ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡಲಿದ್ದಾರೆ ಅಮಿತ್ ಶಾ ಅವರು. ಅಲ್ಲಿ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬಗ್ಗೆಯೂ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಇದರ ಬಗ್ಗೆ ದಿನಾಂಕ ಘೋಷಣೆ ಆಗುವ ಸಾಧ್ಯತೆ ಇದೆ ಎಲೆಕ್ಷನ್ಗೆ. ಸೊ ಅಂಗಡಿ ಕುಟುಂಬದ ಒಬ್ಬರಿಗೆ ಟಿಕೆಟ್ಗಾಗಿ ಒತ್ತಾಯವನ್ನ ಅವರ ಕುಟುಂಬಸ್ಥರು ಮಾಡ್ತಾರಾ? ಪತ್ನಿ ಮಂಗಳ, ಮಕ್ಕಳಾದ ಸ್ಫೂರ್ತಿ ಅಥವಾ ಶ್ರದ್ಧಾಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆಯಾ? ಈಗಾಗಲೇ BSYಗೂ ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂಗಡಿ ಕುಟುಂಬಸ್ಥರು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಕೂಡ ಹೋಗಿ ಅವರು ಮಾತನಾಡಲಿದ್ದಾರೆ. ಕುಟುಂಬಸ್ಥರ ಜೊತೆ ಅವರಿಗೆ ಸಾಂತ್ವನ ಹೇಳಲಿದ್ದಾರೆ. ಸಂಜೆ 6 ಗಂಟೆಗೆ ಬಿಜೆಪಿ ಮುಖಂಡರ ಜೊತೆ ಸಭೆಯನ್ನ ನಡೆಸಿ ಸಂಕಮ್ ಹೋಟೆಲ್ನಲ್ಲಿ ಅಮಿತ್ ಶಾ ಸಭೆಯನ್ನ ಮಾಡ್ತಾರೆ. ಲೋಕಸಭೆ ಎಲೆಕ್ಷನ್ ಅಭ್ಯರ್ಥಿ ಆಯ್ಕೆ ಬಗ್ಗೆ ಕೂಡ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗಾಗಲೇ ಬಾಗಲಕೋಟೆ ಮತ್ತು ಬೆಳಗಾವಿಯಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಪಾಲ್ಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಯಾವ ರೀತಿಯಾಗಿ ಸಿಂಗಾರಗೊಂಡಿದೆ ಬೆಳಗಾವಿ? ನವಿತಾಜಿ, ಏನಂದ್ರೆ ಬೆಳಗಾವಿಯಲ್ಲಿ ಪ್ರಮುಖವಾಗಿ ಇವತ್ತು ಜನಸೇವಕ್ ಸಮಾವೇಶದ ಸಮಾರೋಪ ಸಮಾರಂಭ ಬೆಳಗಾವಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈಗ ಇದಕ್ಕಾಗಿ 50,000ಕ್ಕೂ ಹೆಚ್ಚು ಆಸನಗಳನ್ನು ಹಾಕಲಾಗಿದ್ದು 1 ಲಕ್ಷಕ್ಕೂ ಹೆಚ್ಚು ಜನರು ಸೇರ್ಪಡೆ ಆಗ್ತಿದ್ದಾರೆ. ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಅಮಿತ್ ಶಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಮುಖವಾಗಿ ಏನಂದ್ರೆ ಗ್ರಾಮ ಪಂಚಾಯಿತಿ ಸದಸ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಈ ಒಂದು ಸಮಾವೇಶಕ್ಕೂ ಮೊದಲು ಏನು ಕೇಂದ್ರ ಸಚಿವ ಅಮಿತ್ ಶಾ ಇತ್ತೀಚೆಗೆ ನಿಧನರಾದಂತಹ ಕೇಂದ್ರ ಸಚಿವ ಸುರೇಶ್ ಅಂಗಡಿಯವರ ಮನೆಗೆ ಭೇಟಿ ನೀಡುತ್ತಾರೆ. ಈ ಸಂದರ್ಭದಲ್ಲಿ 10 ನಿಮಿಷಕ್ಕೂ ಹೆಚ್ಚು ಕಾಲ ಕುಟುಂಬಸ್ಥರ ಜೊತೆಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಈಗಾಗಲೇ ಅಮಿತ್ ಶಾ ಭೇಟಿ ನಿಗದಿಯಾಗಿರುವ ಹಿನ್ನೆಲೆಯಲ್ಲಿ ಮನೆಯಲ್ಲೇ ಅವರು ಕುಟುಂಬಸ್ಥರು ಉಳಿದುಕೊಂಡಿರತಕ್ಕಂಥದ್ದು. ಪ್ರಮುಖವಾಗಿ ಇನ್ನು 2-3 ದಿನಗಳಲ್ಲೇ ಬೆಳಗಾವಿ ಏನು ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ಘೋಷಣೆಯಾಗಲಿದ್ದು, ಈ ಸಂದರ್ಭದಲ್ಲಿ ಅಮಿತ್ ಶಾ ಭೇಟಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಈ ಹಿಂದೆ ಏನು BS ಯಡಿಯೂರಪ್ಪ ಭೇಟಿ ನೀಡಿದ ಸಂದರ್ಭದಲ್ಲಿ ಕುಟುಂಬಸ್ಥರು ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ರು. ಜೊತೆಗೆ ಸುರೇಶ್ ಅಂಗಡಿ ಅವರ ಬೀಗರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಕೂಡ ಅನೇಕ ಹಿರಿಯರನ್ನ ಭೇಟಿಯಾಗಿ ಅಂಗಡಿ ಕುಟುಂಬಸ್ಥರಿಗೆ ಟಿಕೆಟ್ಗಾಗಿ ಒಂದು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಶಾ ಭೇಟಿ ಸಂದರ್ಭದಲ್ಲೂ ಕೂಡ ಕುಟುಂಬಸ್ಥರು ಟಿಕೆಟ್ಗಾಗಿ ಬೇಡಿಕೆ ಇಡ್ತಾರ ಅಂತಕ್ಕಂಥದ್ದು ಕೂಡ ಪ್ರಶ್ನೆಯಾಗಿದೆ. ಮತ್ತೊಂದು ಕಡೆ ಇತ್ತೀಚೆಗೆ ಏನು ಅಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡಿದ್ರು. ಇದು ಎಲ್ಲೋ ಒಂದ್ ಕಡೆ ಅಂಗಡಿ ಕುಟುಂಬಸ್ಥರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಇಲ್ವಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಈಗ ಉದ್ಭವವಾಗಿದೆ. ಅದೇ ರೀತಿ ಅಂಗಡಿ ಕುಟುಂಬಸ್ಥರು ಸೇರಿದಂತೆ ಬೆಳಗಾವಿಯಲ್ಲಿ 20ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ಈಗಾಗಲೇ ಟಿಕೆಟ್ಗಾಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಮತ್ತು ಕೇಂದ್ರ ನಾಯಕರನ್ನ ಭೇಟಿ ಆಗ್ತಿದ್ದಾರೆ. ಜೊತೆಗೆ ಇವತ್ತು ಅಮಿತ್ ಶಾ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮ ಮುಗಿದ ಬಳಿಕ JNMCಯಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ. ಅದು ಖಾಸಗಿ ಹೋಟೆಲ್ನಲ್ಲಿ ಮೊದಲು ನಿಗದಿಯಾಗಿತ್ತು. ಈಗ ಅದು JNMCಗೆ ಶಿಫ್ಟ್ ಆಗಿದೆ. ಅಲ್ಲಿ ಜಿಲ್ಲಾ ಕೋರ್ ಕಮಿಟಿಯನ್ನು ಉದ್ದೇಶಿಸಿ ಅಮಿತ್ ಶಾ ಮಾತನಾಡಲಿದ್ದಾರೆ. ಜೊತೆಗೆ ಅನೇಕ ಪ್ರಮುಖರನ್ನು ಕೂಡ ಭೇಟಿಯಾಗುವ ಸಾಧ್ಯತೆ ಇದೆ. ಇವತ್ತು ಅಮಿತ್ ಶಾ ಭೇಟಿ ಸಂದರ್ಭದಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ಟಿಕೆಟ್ಗಾಗಿ ಅನೇಕರು ಲಾಬಿಯನ್ನ ನಡೆಸಿದ್ದಾರೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಗೋಹತ್ಯೆ ನಿಷೇಧ ಜಾರಿ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇದೆ. ಹಾಗಾದ್ರೆ ಅದು ಏನು ಅನ್ನೋದನ್ನ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. 1, 2,
3. Big breaking. ವೆಲ್ಕಮ್ ಬ್ಯಾಕ್. ಹಸು ಹೋರಿ ಎಮ್ಮೆ ಹತ್ಯೆಗೆ ಬ್ರೇಕ್. ನಾಳೆಯಿಂದಲೇ ಗೋ ಹತ್ಯೆ ನಿಷೇಧ ಜಾರಿ, ಕಳ್ಳ ಸಾಗಾಣೆ ಬಂದ್, ಸೆಕ್ಕೆ ಬಿದ್ರೆ ಜೈಲು, ಗೋ ಹತ್ಯೆಗೆ ಬ್ರೇಕ್ ನಾಳೆಯಿಂದ ಜಾರಿ. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಅಧಿಕೃತವಾಗಿ ನಾಳೆಯಿಂದ ಜಾರಿಗೆ ಬರಲಿದೆ. ಗೋಹತ್ಯೆ ನಿಷೇಧ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಆಲ್ರೆಡಿ ಅಂಕಿತವನ್ನ ಹಾಕಿರುವಂತಹ ಹಿನ್ನೆಲೆಯಲ್ಲಿ ನಾಳೆಯಿಂದಲೇ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಬರಲಿದೆ. ಆಲ್ರೆಡಿ ಅಧಿಸೂಚನೆಯನ್ನ ಪ್ರಕಟಿಸಿದೆ ರಾಜ್ಯ ಸರ್ಕಾರ. ಹಸು ಕರು ಎತ್ತುಗಳ ವಧೆ ಮಾಡುವಂತಿಲ್ಲ, 13 ವರ್ಷದ ಒಳಗಿನ ಎಮ್ಮೆ ಕೋಡ ವಧೆ ನಿಷಿದ್ಧ ಅಂತ ಹೇಳಿ ಈಗಾಗಲೇ ಸುಗ್ರೀವಾಜ್ಞೆಯನ್ನ ಹೊರಡಿಸಿದೆ. ಅದಕ್ಕೆ ರಾಜ್ಯಪಾಲರು ಅಂಕಿತವನ್ನ ಕೂಡ ಹಾಕಿದ್ದಾರೆ. ಗೋಮಾಂಸ ಸಾಗಾಟ ಮಾರಾಟ ನಿಷೇಧ. ಕಾನೂನನ್ನೇನಾದ್ರೂ ಉಲ್ಲಂಘನೆ ಮಾಡಿದ್ರೆ 7 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ, 10 ಲಕ್ಷ ದಂಡವನ್ನ ಕಟ್ಟಬೇಕಾಗತ್ತೆ. ಸಾರ್ವಜನಿಕ ಆಕ್ಷೇಪಣೆಗೆ 15 ದಿನಗಳ ಕಾಲ ಕಾಲಾವಕಾಶವನ್ನ ಕೂಡ ಈಗಾಗಲೇ ನೀಡಲಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರ ಈ ಒಂದು ಆದೇಶವನ್ನ ನಾಳೆಯಿಂದ ಜಾರಿಗೆ ತರಲಿದೆ. ಈಗಾಗಲೇ ನಾವು ಗಮನಿಸಿದ್ವಿ, ವಿಧಾನಸಭೆಯಲ್ಲಿ ಅಧಿವೇಶನದ ಸಂದರ್ಭದಲ್ಲೇ ಈ ಒಂದು ವಿಚಾರ ಏನಿದೆ, ಗೋಹತ್ಯೆ ನಿಷೇಧ ವಿಚಾರವನ್ನ ಅಂಗೀಕಾರ ಮಾಡಲಾಗಿತ್ತು ಪ್ರತಿಪಕ್ಷಗಳನ್ನ ವಿರೋಧದ ನಡುವೆಯೂ. ಆದ್ರೆ ವಿಧಾನ ಪರಿಷತ್ನಲ್ಲಿ ಆಗಿರ್ಲಿಲ್ಲ, ಯಾಕಂದ್ರೆ ಸಭಾಪತಿ ಪದಚ್ಯುತಗೊಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈ ಹಿನ್ನೆಲೆಯಲ್ಲಿ ಸುಗ್ರೀವಾಜ್ಞೆಯನ್ನ ಸರ್ಕಾರ ತಂದಿತ್ತು. ಅದಕ್ಕೆ ಈಗ ರಾಜ್ಯಪಾಲರು ಅಂಕಿತವನ್ನ ಹಾಕುವುದರ ಮೂಲಕ ರಾಜ್ಯ ಸರ್ಕಾರ ಈಗ ಆದೇಶ ಪತ್ರವನ್ನ ಹೊರಡಿಸಿದೆ. ನಾಳೆಯಿಂದಲೇ ಈ ಒಂದು ಆದೇಶ ಜಾರಿಗೆ ಬರಲಿದೆ. ಆದ್ರೆ ಏನಾದ್ರೂ ಆಕ್ಷೇಪಣೆಗಳಿದ್ರೆ 15 ದಿನಗಳ ಅವಕಾಶ ಇದೆ ಸಾರ್ವಜನಿಕರಿಗೆ. ಇನ್ನು ಒಂದು ವೇಳೆ ಈ ಒಂದು ಕಾನೂನನ್ನ ಏನಾದ್ರೂ ಉಲ್ಲಂಘನೆ ಮಾಡಿದ್ರೆ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಜೊತೆಗೆ 10 ಲಕ್ಷ ದಂಡವನ್ನ ಕೂಡ ಪಾವತಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಜಿಲ್ಲೆಗಳಲ್ಲಿ ವಿಶೇಷ ನ್ಯಾಯಾಲಯಗಳನ್ನ ಆಲ್ರೆಡಿ ಸ್ಥಾಪನೆ ಮಾಡುವುದರ ಮೂಲಕ ಗೋ ರಕ್ಷಣೆಗೆ ಶ್ರಮಿಸುವವರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಹಸು ಕರು ಎಮ್ಮೆ ಎತ್ತು ಹತ್ಯೆಯನ್ನ ಮಾಡುವ ಹಾಗಿಲ್ಲ. 13 ವರ್ಷದೊಳಗಿನ ಎಮ್ಮೆ ಕೋಣವನ್ನ ಕಡಿಯಂಗಿಲ್ಲ. 13 ವರ್ಷ ಮೇಲ್ಪಟ್ಟಂತಹ ಈ ಒಂದು ಗೋಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾನೂನುಗಳನ್ನ ತಿದ್ದುಪಡಿಯನ್ನ ಕೂಡ ಮಾಡಲಾಗಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಡ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ, ಮತ್ತೆ ಇದರ ರೂಢಿನೂ ಆಗಲ್ಲ. ಪೇಡ್ ಸಫಾ